ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾನು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ವಾಚರ್ ಜಾಬ್ಗೆ ಯಾವ ರೀತಿ ಫಿಸಿಕಲ್ ಟೆಸ್ಟ್ ಇರುತ್ತೆ ಅಂತ ತುಂಬ ಜನ ಕೇಳ್ತಿದ್ದೀರಿ. ಯಾವ ರೀತಿ ಇರುತ್ತೆ ಹೇಳಿ ಸರ್ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಫಿಸಿಕಲ್ ಟೆಸ್ಟ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ, ಎಷ್ಟು ಓಡಬೇಕು, ಓಟ ಎಷ್ಟಿರುತ್ತೆ, ಎತ್ತರ, ದೇಹದ ಅಳತೆ ಮುಂತಾದ ವಿವರಗಳನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ನೀಡ್ತೇನೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಫಾರೆಸ್ಟ್ ವಾಚರ್ ಫಿಸಿಕಲ್ ಟೆಸ್ಟ್. ಓಕೆ, ಇದರಲ್ಲಿ ಫಸ್ಟ್ನೇದು ದೈಹಿಕ ಅಳತೆಯ ಪರೀಕ್ಷೆ ಅಂತ ಬರ್ತದೆ. PST ಅಂತಾರೆ, ದೈಹಿಕ ಅಳತೆಯ ಪರೀಕ್ಷೆ. ಇದರಲ್ಲಿ ಏನೇನು ಬರ್ತವೆ ಅಂತ ನೋಡೋದಾದರೆ, ನೋಡಿ, ದೈಹಿಕ ಅಳತೆಯ ಪರೀಕ್ಷೆಯಲ್ಲಿ PSTಯಲ್ಲಿ ಪುರುಷರಿಗೆ ಏನಿರಬೇಕು ಅಂತ, ಯಾವ್ಯಾವ ಮೌಲ್ಯಗಳಿರಬೇಕು ಅಂತ ಒಂದು ಸ್ವಲ್ಪ ದೇಹದ ಎತ್ತರ, ಎದೆಯ ಸುತ್ತಳತೆ, ಇದ್ರ ಬಗ್ಗೆ ಹೇಳೋದಾದರೆ ನೋಡಿ, ಇಲ್ಲಿ ಪುರುಷರಿಗಿದು, ಮಹಿಳೆಯರಿಗೆ ನೆಕ್ಸ್ಟ್ ಬರ್ತದೆ. ಇದು ಎತ್ತರ ನೋಡಿ 163 ಸೆಂಟಿಮೀಟರ್ ಇರಲೇಬೇಕು. ಯಾರು ಪುರುಷ ಅಭ್ಯರ್ಥಿಗಳು 163 ಸೆಂಟಿಮೀಟರ್ ಎತ್ತರ ಇರಲೇಬೇಕು. ಮತ್ತು ಇವರಿಗೆ ಎದೆಯ ಸುತ್ತಳತೆ ಎಷ್ಟು ಸರ್ ಅಂತ ಕೇಳಿದ್ರೆ 79 ಸೆಂಟಿಮೀಟರ್ ಎದೆಯ ಸುತ್ತಳತೆ ಇರಬೇಕು. ನೀವು ಇವಾಗ 78 ಇದೆ ಸರ್, 76 ಇದೆ ಸರ್ ಅಂತ ಹೇಳ್ಬಿಟ್ರೆ ಅದು ಆಗೋಲ್ಲ, ನೀವು ಎಲಿಜಿಬಲ್ ಆಗಲ್ಲ, ಅಲ್ಲಿ ಡಿಸ್ಕ್ವಾಲಿಫೈ ಆಗ್ತೀರಾ. ಆದ್ದರಿಂದ ಈಗಲೇ ಸ್ವಲ್ಪ ಕಡಿಮೆ ಇದೆ, ಎತ್ತರ ಏನೂ ಮಾಡೋಕ್ಕಾಗಲ್ಲ, ಬಟ್ ಚೆಸ್ಟ್ ಏನಾನ ಕಡಿಮೆ ಇದೆ ಅಂದರೆ ನೀವು ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೇಕಾಗ್ತದೆ. ಸ್ವಲ್ಪ ಎಕ್ಸಸೈಸ್ ಮತ್ತು ಡಿಪ್ಸ್ ಹೊಡಿಯೋದಾಗಲಿ ಇದೆಲ್ಲ ಮಾಡಿ ಒಂದು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಬೇಕು. ಮತ್ತು ಇನ್ನು ಟೈಮ್ ಇದೆಯಲ್ಲ, ಅದಕ್ಕೋಸ್ಕರ ಎದೆಯ ಹಿಗ್ಗುವಿಕೆ ಅಂದರೆ ಇವಾಗ 79 ಆಗಿದೆಯಲ್ಲ, +5 ಸೆಂಟಿಮೀಟರ್ ನೀವು ಎದೆನ ಹಿಗ್ಗಿಸ್ಬೇಕಾಗ್ತದೆ, 5 ಸೆಂಟಿಮೀಟರ್ಸ್. ಇದಿಷ್ಟು ಪುರುಷರ ದೈಹಿಕ ಅಳತೆಯ ಪರೀಕ್ಷೆ ಆಗಿರುತ್ತದೆ, PST ಟೆಸ್ಟ್ ಆಗಿರ್ತದೆ. ಮುಂದೆ ನೋಡೋದಾದರೆ, ಮುಂದೆ ಬನ್ನಿ. ಇಲ್ಲಿ ಮುಂದೆ ಮಹಿಳೆಯರಿಗೆ ಏನಿರುತ್ತೆ ಸರ್ ಅಂತ ಕೇಳಿದ್ರೆ, ಮಹಿಳೆಯರು ಎತ್ತರ 150 ಸೆಂಟಿಮೀಟರ್ ಇರಬೇಕು. ಮತ್ತು ತೂಕ ಎಷ್ಟಪ್ಪ ಅಂದರೆ 40 kg, ಮಿನಿಮಮ್ 40 kg ಇರಲೇಬೇಕು. ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ಅದು ಡಿಸ್ಕ್ವಾಲಿಫೈ ಆಗ್ತೀರಾ. ನೀವು ಸೆಲೆಕ್ಟ್ ಆದ್ರೂ ಅಲ್ಲೇ ಡಿಸ್ಕ್ವಾಲಿಫೈ ಆಗ್ತೀರಾ. ಇವಾಗ 38, 35 ಈ ರೀತಿ ಏನಾನ ಇತ್ತು ಅಂದರೆ ನೀವು ಅಲ್ಲೇ ಡಿಸ್ಕ್ವಾಲಿಫೈ ಪಕ್ಕ ಆಗ್ತೀರಾ. ಮತ್ತು ಎತ್ತರ ಎಷ್ಟು ಅಂದರೆ 150 ಸೆಂಟಿಮೀಟರ್ ಇರಲೇಬೇಕು, ತೂಕ 40 kg. ಇದಿಷ್ಟು ದೈಹಿಕ ಅಳತೆಯ ಪರೀಕ್ಷೆ ಯಾರಿಗೆ? ಮಹಿಳೆಯರಿಗೆ ಆಗಿರ್ತದೆ. ಬನ್ನಿ ಮುಂದೆ ನೋಡೋಣ. ಮುಂದೆ ನೋಡಿ, ಇದು ನೆಕ್ಸ್ಟ್ ಇನ್ನೊಂದು ದೈಹಿಕ ಸಹಿಷ್ಣುತೆಯ ಪರೀಕ್ಷೆ ಅಂತ ಬರ್ತದೆ. ಅದು ದೈಹಿಕ ಅಳತೆಯ ಪರೀಕ್ಷೆ, ಇದು ದೈಹಿಕ ಸಹಿಷ್ಣುತೆಯ ಪರೀಕ್ಷೆ ಅಂತ ಬರ್ತದೆ. ಇಲ್ಲಿ ನೋಡಿ, ಪುರುಷ ಅಭ್ಯರ್ಥಿಗಳಿರ್ತಿರಲ್ಲಪ್ಪ, 1600 ಮೀಟರ್ ಓಟ, 1600 ಮೀಟರ್ ಓಟನ 7 ನಿಮಿಷಗಳಲ್ಲಿ ಪೂರೈಸಬೇಕು. ಓಡಲೇಬೇಕು ನೀವು, ಇಲ್ಲಾಂದರೆ ಡಿಸ್ಕ್ವಾಲಿಫೈ ಆಗೋಗ್ಬಿಡ್ತೀರಾ. ಪುರುಷರು 1600 ಮೀಟರ್ ಓಟವನ್ನು 7 ನಿಮಿಷಗಳಲ್ಲಿ ಓಡಲೇಬೇಕು. ನಂತರ ನೋಡಿ, ಇಲ್ಲಿ ಮಹಿಳೆಯರು 1000 ಮೀಟರ್ ಓಟವನ್ನು 6 ನಿಮಿಷಗಳಲ್ಲಿ, ನಿಮಗೆ ತುಂಬ ಈಸಿ ಮಾಡಿಕೊಟ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ 6 ನಿಮಿಷಗಳಲ್ಲಿ ಓಡಬೇಕಾಗ್ತದೆ. ಎಷ್ಟು ಮೀಟ್ರು? 1000 ಮೀಟರ್ ಮಹಿಳೆಯರಿಗೆ, ಅಂದರೆ 1 ಕಿಲೋಮೀಟರ್. ಇಲ್ಲಿ 1.5 ಕಿಲೋಮೀಟ್ರು, 1 ಕಿಲೋಮೀಟ್ರ್ 600 ಮೀಟ್ರ್ ಆಗಿರ್ತದೆ ಇದು ಪುರುಷರಿಗೆ. ಮಹಿಳೆಯರಿಗೆ ಕರೆಕ್ಟಾಗಿ 1 ಕಿಲೋಮೀಟ್ರನ್ನ 6 ನಿಮಿಷದಲ್ಲಿ ನೀವು ಓಡಲೇಬೇಕಾಗ್ತದೆ. ಇದಿಷ್ಟು ದೈಹಿಕ ಸಹಿಷ್ಣುತೆಯ ಪರೀಕ್ಷೆಯ ಪುರುಷರಿಗೆ ಮತ್ತು ಮಹಿಳೆಯರಿಗಿರುವ ಫಿಸಿಕಲ್ ಟೆಸ್ಟ್ ಆಗಿರ್ತದೆ. ನಂತರ ಇಲ್ಲಿ ನೋಡ್ಬೋದು, ದೈಹಿಕ ಸಾಮರ್ಥ್ಯದ ಪರೀಕ್ಷೆ ಅಂತ ಕೇಳಿದ್ದಾರೆ. ಇದಕ್ಕೊಂದು ಇದಿದೆ, ಅರ್ಹತೆ ಇದೆ. ಒಟ್ಟು 5 ಪರೀಕ್ಷೆಗಳಿರ್ತವೆ. ಅದರಲ್ಲಿ ನೀವು 3 ಆಗಬೇಕಾಗಿರೋದು, 3 ಮಾತ್ರ ಸೆಲೆಕ್ಟ್ ಆಗಬೇಕಾಗಿರೋದು, ಅರ್ಹತೆ ಪಡಿಬೇಕಾಗಿರೋದು. ಯಾವ್ಯಾವು? 100 ಮೀಟರ್ ಓಟ ಓಡಬೇಕು. ಅಲ್ಲಿ ಕೊಟ್ಟಿರ್ತಾರೆ ನಿಗದಿತ ಸಮಯ, ಆ ಸೆಕೆಂಡ್ಗಳಲ್ಲಿ ನೀವು 100 ಮೀಟ್ರ್ ಓಡ್ಬಿಡ್ಬೇಕು, ಒಂದನೇದು. ಎರಡನೇದು ನೋಡಿ, ಇಲ್ಲಿ ಎತ್ತರ ಜಿಗಿತ, ಹೈ ಜಂಪ್ ಮಾಡಬೇಕಾಗ್ತದೆ ನೀವು. ನಂತರ ಉದ್ದ ಜಿಗಿತ, ಇದು ಉದ್ದ ಜಿಗಿತ ಆಗಿರ್ತದೆ. ನಂತರ ನೋಡಿ, ಶಾರ್ಟ್ ಪುಟ್ ಕೂಡ ಇದೆ. ಇದು ಕೆಲವರು ನೋಡಿ, ಏನು ಗೊತ್ತಾ, ಈ 5ರಲ್ಲಿ ಯಾವುದಾದ್ರೂ ಒಂದು ನೀವು ಸೆಲೆಕ್ಟ್ ಆಗಲೇಬೇಕು. 5ರಲ್ಲಿ 3 ನೀವು ಪಾಸ್ ಮಾಡಲೇಬೇಕು. ಇಲ್ಲ ನೀವು 100 ಮೀಟ್ರ್ ಮಾಡ್ತೀರಾ, ಓಕೆ. ಇಲ್ಲ ಹೈ ಜಂಪ್ ಮಾಡ್ತೀರಾ, ಓಕೆ. ಇಲ್ಲ ಉದ್ದ ಜಿಗಿತ ಮಾಡ್ತೀರಾ, ಓಕೆ. ಇಲ್ಲ ಶಾರ್ಟ್ ಪುಟ್ ಮಾಡ್ತೀರಾ, ಓಕೆ. ಇನ್ನೊಂದಿದೆ, 5ನೇದು ಪುರುಷ ಅಭ್ಯರ್ಥಿಗಳು 800 ಮೀಟ್ರ್ ಓಡಬೇಕು, ಮಹಿಳಾ ಅಭ್ಯರ್ಥಿಗಳು
200 ಮೀಟ್ರ್ ಓಡಬೇಕು. ನೋಡಿ ಇದು ಇಷ್ಟಿದೆಯಲ್ಲ, ಈ ಇಷ್ಟರಲ್ಲಿ ಯಾವುದಾದ್ರೂ ಈ 3 ನೀವು ಪಾಸ್ ಮಾಡಲೇಬೇಕು. ಇದು ಮಾಡ್ತೀರಾ, ಇಲ್ಲಾಂದರೆ ಇದು ಮಾಡ್ತೀರಾ, ಇಲ್ಲಾಂದರೆ ಇದು ಮಾಡ್ತೀರಾ. ಯಾವುದಾದ್ರೂ ಮಾಡಿ 5ರಲ್ಲಿ ನೀವು 3 ಪಾಸ್ ಮಾಡಲೇಬೇಕು. ಇದು ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗ್ತೀರಾ. ಇದು 3ನೇದು ಪರೀಕ್ಷೆ ಆಗಿರ್ತೈತೆ. ಓಕೆನಾ? ಬನ್ನಿ ಮುಂದೆ ನೋಡೋದಾದರೆ ಇಲ್ಲಿ ವೈದ್ಯಕೀಯ ಪರೀಕ್ಷೆ, ದೃಷ್ಟಿ, ಶ್ರವಣ, ದೈಹಿಕ ಆರೋಗ್ಯ ಪರೀಕ್ಷೆ ನಡೆಸಲಾಗ್ತೈತೆ. ಇಲ್ಲಿ ವೈದ್ಯಕೀಯದಲ್ಲಿ ಕೆಲವರಿಗೆ ಮೂಳೆ ಮುರಿದಿದೆ, ಅದು ಡಿಸ್ಕ್ವಾಲಿಫೈ ಆಗ್ತದೆ. ಕೆಲವರಿಗೆ ನರಗಳು ಕಾಲಿನಲ್ಲೆಲ್ಲ ಸೆಳೆದುಕೊಳ್ಳಂಗಾಗಿರ್ತದೆ, ಅದು ಕೂಡ ಡಿಸ್ಕ್ವಾಲಿಫೈ ಆಗ್ತದೆ. ಮತ್ತು ಕಾಲುಗಳು ಸ್ವಲ್ಪ ಮಂಡಿ ಇದರಲ್ಲಿ ಸೊಟ್ಟ ಆ ಥರ ಆಗಿರ್ತವೆ ನೋಡಿ, ಅದೂ ಡಿಸ್ಕ್ವಾಲಿಫೈ ಆಗುತ್ತೆ. ಇನ್ನೂ ಕೆಲವು ಡಿಸ್ಕ್ವಾಲಿಫೈ ಆಗೋಕ್ಕೆ ಇನ್ನೂ ಬೇಜಾನು ಚಾನ್ಸಸ್ ಇವೆ. ಅವೆಲ್ಲ ನೀವು ಕರೆಕ್ಟಾಗಿರಬೇಕು. ದೈಹಿಕವಾಗಿ, ವೈದ್ಯಕೀಯವಾಗಿ ನಿಮ್ಮ ECG ಚೆಕ್ ಮಾಡ್ತಾರೆ ವೈದ್ಯಕೀಯ ಪರೀಕ್ಷೆಯಲ್ಲಿ. ECGಯಲ್ಲೂ ನೀವು ಪಾಸ್ ಆಗಬೇಕು. ಕರೆಕ್ಟಾಗಿ ಹೆಲ್ತಿ ECG ಇರಬೇಕಾಗ್ತದೆ. ಎಲ್ಲ ಟೆಸ್ಟ್ಗಳು ಮಾಡ್ತಾರೆ ವೈದ್ಯಕೀಯದಲ್ಲಿ. ಅದರಲ್ಲೆಲ್ಲ ನೀವು ಪಾಸ್ ಆದ ನಂತರ ನಿಮಗೆ ಉದ್ಯೋಗ ಸಿಗುತ್ತೆ. ನೋಡಿ, ದೈಹಿಕ ದೋಷ ಏನಾದರೂ ಸಿಕ್ತು ಅಂದರೆ ನಿಮ್ಮನ್ನು ಅರ್ಹತೆ ಮಾಡಲ್ಲ, ಅನರ್ಹತೆ ಮಾಡಾಕ್ತಾರೆ, ಅನರ್ಹ ಅಭ್ಯರ್ಥಿ ಅಂತ ಮಾಡಾಕ್ತಾರೆ. ಆದ್ದರಿಂದ ಇದೆಷ್ಟೆಲ್ಲ ನೋಡಿ, ಇವಾಗ ಅವಲಿಂದ ಹೇಳಿದ್ನಲ್ಲ ಟೆಸ್ಟ್ಗಳು, ಫಿಸಿಕಲ್ ಟೆಸ್ಟ್ಗಳು, ಇನ್ನೊಂದ್ಸರಿ ನೋಡ್ಕೊಂಬಂದ್ಬಿಡೋಣ ಬನ್ನಿ. ನೋಡಿ, ಫಸ್ಟ್ನೇದು ದೈಹಿಕ ಅಳತೆಯ ಪರೀಕ್ಷೆ PST. ನಂತರ ನೋಡಿ, ಇಲ್ಲಿ ನೋಡಿ, 2ನೇದು ದೈಹಿಕ ಸಹಿಷ್ಣುತೆಯ ಪರೀಕ್ಷೆ 2ನೇದಾಗ್ತದೆ. 3ನೇದು ನೋಡಿ, ದೈಹಿಕ ಸಾಮರ್ಥ್ಯ ಪರೀಕ್ಷೆ, ಇದು 3ನೇದಾಗ್ತದೆ. 3ನೇದು ಯಾವುದು ಅಂದರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ. 5ರಲ್ಲಿ 3 ಪಾಸ್ ಮಾಡಲೇಬೇಕು. ಮತ್ತು 4ನೇದು ನೋಡೋದಾದರೆ ವೈದ್ಯಕೀಯ ಪರೀಕ್ಷೆ. ಇಲ್ಲಿ ದೃಷ್ಟಿ, ಶ್ರವಣ, ದೈಹಿಕ ಆರೋಗ್ಯ ಇವನ್ನೆಲ್ಲ ಚೆಕ್ ಮಾಡ್ತಾರೆ. ಇಲ್ಲೆಲ್ಲ ದೋಷ ಬಂತಾ, ನೀವು ಡಿಸ್ಕ್ವಾಲಿಫೈ ಅಷ್ಟೇ. ಅದಕ್ಕೋಸ್ಕರ ತುಂಬ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಮತ್ತು ಈ ಫಿಸಿಕಲ್ಗೆ ನೀವು ನನ್ನ ಪ್ರಕಾರ ಯಾರು 95 ಮೇಲೆ ಇರ್ತೀರ ನೋಡಿ ಪರ್ಸೆಂಟೇಜು, ಅವರು ಫಿಸಿಕಲಿ ರೆಡಿ ಆಗೋದು ಬೆಸ್ಟು ಅಂತೀನಿ. ಯಾಕಂದರೆ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ 90% ಇದ್ದೇ ಇರ್ತದೆ, 95% ಇದ್ದೇ ಇರ್ತದೆ. ಏನು ಅಂದರೆ ಫಿಸಿಕಲ್, ಇವಾಗ ಹೇಳಿದ್ನಲ್ಲ, ಓಟ ಆಗಲಿ, ಲಾಂಗ್ ಜಂಪ್, ಹೈ ಜಂಪ್, ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಿದರೆ, ಯಾಕಂದರೆ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಯಾರಿಗೂ ಬೇರೆಯವ್ರಿಗೆ ಹೇಳ್ತಾ ಇಲ್ಲ, 95% ಇರೋರಿಗೆ ಹೇಳ್ತಾ ಇರೋದು. ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಫಿಸಿಕಲ್ಗೆ ಇವಾಗಲೇ ತಯಾರಿ ನಡೆಸಿ ಅಂತ ನಾನು ಒಂದು ಸೂಚನೆ ಕೊಡ್ತೇನೆ. ಇದಿಷ್ಟು ಎಲ್ಲ ಕೇಳ್ತಿದ್ರಿ ಫಿಸಿಕಲ್ ಹೆಂಗಿರುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಅಂತ, ಅದಕ್ಕೆ ಇದು ಉತ್ತರ ಆಗಿರ್ತದೆ. ಈ ವಿಡಿಯೋನ ಯಾರ್ಯಾರು ನಿಮ್ಮ ಫ್ರೆಂಡ್ಸಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹಾಕಬೇಕು ಅಪ್ಲಿಕೇಶನ್ ಅಂತಿದ್ರು ಅವ್ರಿಗೂ ಕಳಿಸಿ. ಈ ವಿಡಿಯೋ ಇಷ್ಟ ಆದರೆ ನೀವು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ.